ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು 7ನೇ ಕ್ಲಾಸ್ನಲ್ಲಿ ಫ್ರ್ಯಾಕ್ಷನ್ ಆ್ಯಂಡ್ ಡೆಸಿಮಲ್ಸ್ ಅಂತಿದೆ. ಅದರಲ್ಲಿ ಒಂದು ಪಾರ್ಟ್, 2ನೇ ಪಾಠ ಫ್ರ್ಯಾಕ್ಷನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಇದು ಆಲ್ರೆಡಿ 6ನೇ ಕ್ಲಾಸಲ್ಲಿ ಫ್ರ್ಯಾಕ್ಷನ್ ಪಾಠ ಆಗಿದೆ. ಅದರಲ್ಲಿ ಫ್ರ್ಯಾಕ್ಷನ್ ಅಂದರೆ ನ್ಯೂಮರೇಟರ್, ಡಿನಾಮಿನೇಟರ್, ಈಕ್ವಲೆಂಟ್ ಫ್ರ್ಯಾಕ್ಷನ್, ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್, ಕೊನೆಗೆ ಕಂಪೇರಿಂಗ್ ಫ್ರ್ಯಾಕ್ಷನ್ಸ್, ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು, ಕೊನೆಗೆ ಎಡಿಷನ್, ಸಬ್ಟ್ರಾಕ್ಷನ್, ಇವಿಷ್ಟು ಆಗಿದೆ. ಅದ್ರ ಜೊತೆಗೆ ನಾನು ಸೇತುಬಂಧ ಬ್ರಿಡ್ಜ್ ಕೋರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಲೆಕ್ಕಗಳನ್ನು ಕವರ್ ಮಾಡಿದ್ದೀನಿ ಫ್ರ್ಯಾಕ್ಷನ್ ಮೇಲೆ. ಸೊ ಅದನ್ನು ನಾನು ಪುನಃ ಹೇಳಕ್ಕೆ ಹೋಗೋದಿಲ್ಲ. ಡೈರೆಕ್ಟಾಗಿ ಈ ಪಾಠದಲ್ಲಿ ಅಥವಾ 7ನೇ ಕ್ಲಾಸಲ್ಲಿ ಫ್ರ್ಯಾಕ್ಷನ್ನ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಬಗ್ಗೆ ಇದೆ. ಆದ್ದರಿಂದ ಬ್ರೀಫ್ ಆಗಿ ನಾನು ಅದನ್ನ ಮಾಡಕ್ಕೆ ಹೋಗ್ತೀನಿ ಅಷ್ಟೇ. ಸೊ ನೀವು ಹೋಮ್ವರ್ಕ್ಗಳನ್ನು ಅದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮೊದಲಿಗೆ ಫ್ರ್ಯಾಕ್ಷನ್ ಅಂದರೆ ಯಾಕೆ ಬರುತ್ತೆ? 3/5 ಏನಿದ್ರ ಅರ್ಥ? ಒಂದು ವಸ್ತುವನ್ನ 5 ಭಾಗ ಮಾಡಿ 3 ಭಾಗ ತಗೊಂಡ್ರೆ, ಒಂದು ವಸ್ತುವನ್ನ 5 ಭಾಗ ಮಾಡಿದ್ದೀನಿ, ಅದರಲ್ಲಿ 3 ಭಾಗ ಒಂದಿದು ತಗೊಂಡ್ರೆ ಇದನ್ನ 3/5 ಅಂತ ಹೇಳ್ತೀವಿ. ಅಂದರೆ 5ರಲ್ಲಿ 3 ಅಂತ ಅರ್ಥ. ಇದು ಒಂದಕ್ಕಿಂತ ಕಮ್ಮಿ. ನೋಡಿ, 1ರಲ್ಲಿ ಕಮ್ಮಿ ಇದೆ 3/5 ಅಂದರೆ. ಸೊ ಇದನ್ನ ನಾವು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಅದೇ 5/3 ಇದ್ರೆ ಇದು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಹೇಗಿರುತ್ತಿದು? 5/3 ಅಂದರೆ 1ರಲ್ಲಿ 3 ಭಾಗ, ಒಂದರಲ್ಲಿ 3 ಭಾಗ ತಗೊಂಡು ಇನ್ನೊಂದರಲ್ಲಿ 2 ಭಾಗ ತಗೊಳ್ಳೋದು, ಇನ್ನೊಂದು ಉಳಿಯುತ್ತೆ. ಸೊ ಇದು 5/3. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಮಾಡ್ಬೋದು. ಇಲ್ಲಿ ಒಂದಿದೆ, 5/3ಯಲ್ಲಿ ಒಂದಿದೆ, ಮತ್ತೆ 3ರಲ್ಲಿ ಎಷ್ಟು ಭಾಗ? 3ರಲ್ಲಿ 2 ಭಾಗ ತಗೊಂಡಿದ್ದೀವಿ. ಸೊ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್. ಇದ್ರ ಬಗ್ಗೆ ಎಲ್ಲ ನಾವು ಕಲ್ತಿದ್ದೀವಿ. ಸೊ ಇಷ್ಟೇ ಹೇಳ್ತಾ ನಾನು ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ಗೆ ಹೋಗ್ತೀನಿ. ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ ಇದನ್ನ ನೀವು ನೋಟ್ಸಲ್ಲಿ ಬರ್ಕೋಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೇನು? ಗುಣಿಸೋದು. ಎಡಿಷನ್ ಮಾಡುವಾಗ, ಎಡಿಷನ್ ಮಾಡುವಾಗ ಮತ್ತೆ ಸಬ್ಟ್ರಾಕ್ಷನ್ ಮಾಡುವಾಗ ನಾವು ಸಮಛೇದ ಇದ್ದಾಗ ಅಂಶಗಳನ್ನು ಕೂಡಿಸೋದೋ ಕಳೆಯೋದೋ ಮಾಡ್ತಿದ್ವಿ. ಛೇದ ಬೇರೆ ಬೇರೆ ಇದ್ದಾಗ LCM ಮಾಡಿಕೊಂಡು ಕೂಡಿಸೋದೋ ಕಳೆಯೋದೋ ಮಾಡ್ತಿದ್ವಿ, ಹೌದಾ? ಆದರೆ ಗುಣಿಸೋ ಲೆಕ್ಕದಲ್ಲಿ ಆ ಥರ ಮಾಡುವ ಅವಶ್ಯಕತೆ ಇಲ್ಲ. ಏನು ಮಾಡೋದು ಬೇಡ, ಯಾವುದೇ ಕಾರಣಕ್ಕೂ LCM ಮಾಡುವ ಅವಶ್ಯಕತೆ ಇಲ್ಲ. ನಾನೀಗ ನಂಬರ್ ಮತ್ತು ಆ್ಯಂಡ್ ಫ್ರ್ಯಾಕ್ಷನನ್ನು ಗುಣಿಸ್ತೀನಿ. ನಂಬರ್ ಆ್ಯಂಡ್ ಫ್ರ್ಯಾಕ್ಷನ್ ಅಂದರೆ ಒಂದು ನಂಬರ್ ತೊಗೊತೀನಿ, ಒಂದು ಭಿನ್ನರಾಶಿ ತೊಗೊತೀನಿ. ಉದಾಹರಣೆಗೆ ಒಂದು ಲೆಕ್ಕ ನೋಡುವ. 3 × 5/7 ಮಲ್ಟಿಪ್ಲೈ ಮಾಡಿ ಅಂತಿದೆ. 3 ಅಂದ್ರೇನು? ಇದು 3/1 ಅಂತ ಅರ್ಥ. ಒಂದು ಇಡೀ ಪೀಸ್ನ 3 ಅಂದರೆ ಒಂದು ಇಡೀ ಚಪಾತಿಯಲ್ಲಿ ಅಂಥದ್ದು 3 ತಗೊಂಡಿದ್ದೀನಿ. 3 ಅಂದರೆ 3 ಚಪಾತಿ, ಒಂದೊಂದು ಇಡೀ ಪೀಸಿದು 3 ಅಂತ ಅರ್ಥ. ಸೊ 3ನ 3/1 ಅಂತಲೂ ಬರಿಬೋದು. ಇದರ ಮಲ್ಟಿಪ್ಲಿಕೇಶನ್ ಹೇಗೆ ಅಂದರೆ ಅಂಶ ಗುಣಿಸೋದು, ಛೇದ ಗುಣಿಸೋದು, ಇದೆಲ್ಲ ಕೆಲವು ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳೇಬೇಕು. LCM ಇಲ್ಲ, ಸಮಛೇದ ಮಾಡೋಂಗಿಲ್ಲ, ಏನೂ ಇಲ್ಲ. ಅಂಶ ಗುಣಿಸೋದು. 3 5 15, 1 7 7, ಸರಿನಾ? ಸೊ ಈ ಥರ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋದು. ಇನ್ನೊಂದು ಉದಾಹರಣೆ ನೋಡುವ. 4/11 × 3. ಇದು ಅಷ್ಟೇ, ಬರ್ಕೊಳ್ಳಬೇಕಂತಿಲ್ಲ. ಅಂಶ ಗುಣಿಸಿದ್ರೆ 12, 11 11, ಈ ಥರ ಗುಣಿಸಿದ್ರೆ ಆಯಿತು. ಇದನ್ನು ಇನ್ನೊಂದು ರೀತಿಯಲ್ಲಿ ನಾವು ಬರಿತೀವಿ ನೋಡಿ. 3ನೇದು ಹಾಫ್ ಆಫ್ 7 ಅಂತ ಬರುತ್ತೆ. ಏನಿದೆ ಅರ್ಥ? ಹಾಫ್ ಆಫ್ 7 ಅಂದರೆ 7ರ ಅರ್ಧ ಅಂತ ಕನ್ನಡದಲ್ಲಿ ಬರಿತೀವಿ. ಹಾಫ್ ಆಫ್ 7. ಆಫ್ ಅಂತ ಹೇಳಿದ್ರೆ ಏನು ಗೊತ್ತಾ? ಬಾಡ್ಮಸ್ ಅಂತ ನಾವು ಕಲ್ತಿದ್ವಿ. B ಅಂದರೆ ಬ್ರಾಕೆಟು, O ಅಂದರೆ ಆಫ್. ಆಫ್ ಬಂದಾಗ ನಾವು ಗುಣಿಸು ಚಿಹ್ನೆ ಹಾಕಬೇಕು. ಸೊ ಹಾಫ್ ಆಫ್ 7 ಅಂದರೆ ಗುಣಿಸು ಹಾಕಬೇಕು. ಆವಾಗ 7 7, ಇದು 2 ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, ಇದಂದ್ರಿಲ್ಲ. 7/2. 7/2 ಅಂದ್ರೆ ಎಷ್ಟು? 2 3 6, 1 ಉಳಿಯುತ್ತೆ. ಸೊ 3 ಅರ್ಧ, 3/2.
ಅಂದ್ರೆ ನೋಡಿ 7 ಅದು ಹಾಫ್ ಆಫ್ 7 ಅಂದ್ರೆ 7ರ ಅರ್ಧ ಎಷ್ಟು 3/2. ಸೊ ಈ ತರ ಡೆಫಿನಿಷನ್ಗಳು ಬರ್ತವೆ. ಇನ್ನೊಂದು 3 ಆಫ್ 1/4. 3 ಆಫ್ 1/4 ಹೇಗೆ ಬರೆಯುವ? 3 into 1/4 ದಟ್ ಈಸ್ 3 1s are 3 4 ಅಂದ್ರೆ ಮುಕ್ಕಾಲಾಯ್ತು. ಅಂದ್ರೆ ಏನರ್ಥ? 1/4 ಅಂದ್ರೆ ಕಾಲು. ಕಾಲನ್ನ 3 ಸಲ ಮೂರರಿಂದ ಗುಣಿಸೋದು ಅಂದ್ರೆ ಕಾಲ್ ಪ್ಲಸ್ ಕಾಲ್ ಪ್ಲಸ್ ಕಾಲ್ ಅಂದ್ರೆ 3 ಕಾಲ ಆಯ್ತು, ಅಂದ್ರೆ ಮುಕ್ಕಾಲ ಆಯ್ತು. ಸೊ ಇದು ಮಲ್ಟಿಪ್ಲಿಕೇಶನ್. ಸೊ ಒಂದು ನಂಬರ್ ತಗೊಂಡಿದ್ದೀನಿ, ಒಂದು ಭಿನ್ನರಾಶಿ ತಗೊಂಡಿದ್ದೀನಿ, ಈ ತರ ಗುಣಿಸೋ ಲೆಕ್ಕಗಳನ್ನ ನೋಡಿದೀವಿ. ನೆಕ್ಸ್ಟ್ ಹೋಮ್ವರ್ಕ್ಗಳು ನಿಮ್ಗೆ ತುಂಬಾ ಇದಾವೆ, ಹೋಮ್ವರ್ಕ್ಗಳು ನೋಡ್ಕೊಳ್ಳಿ. ಇನ್ನೊಂದು ಉದಾಹರಣೆ ನೋಡುವ. 5ನೇದು 5 into 1.5. 5 into 1.5 ಅಂದ್ರೆ ಏನಾಗುತ್ತೆ? 5 5 ಗುಣಿಸ್ಕೊಂಡು ಹಾಫ್ ಬರೆದಿಡೋದಲ್ಲ. 5 5 ಕೊನೆಗೆ ಹಾಫ್ ಅಂದ್ರೆ 5 ಅರ್ಧ ಹೀಗೆ ಬರೆಯೋದಲ್ಲ. ಏನ್ ಮಾಡಬೇಕು? ಇದನ್ನ ಇಂಪ್ರಾಪರ್ ಫ್ರಾಕ್ಷನ್ ಮಾಡಬೇಕು. 5 into 2 2 2 2 ಪ್ಲಸ್ 1 3. ಈಗ 3 5 15 ಭಾಗಿಸು 2 ಅಂದ್ರೆ ಇದು 2 7 14, 1 ಉಳಿತು 7.5 ಆಯ್ತು. ನೋಡಿ 5 into 1.5 ಈಸ್ 7.5, 7.5 ಅಂತ ಆಯ್ತು. ಸೊ ಯಾವುದೇ ಇದ್ರೂ ಅದನ್ನ ಇಂಪ್ರಾಪರ್ ಫ್ರಾಕ್ಷನ್ ಮಾಡ್ಕೊಳ್ಳೇಬೇಕು. ಇದ್ರ ಬಗ್ಗೆ ಎಷ್ಟು ಹೋಮ್ವರ್ಕ್ಗಳಿದ್ದಾವೆ. ಇಂಥದ್ದು ಕೆಲವು ಹೋಮ್ವರ್ಕ್ಗಳಿದ್ದಾವೆ, ನಾನು ತೋರಿಸ್ತೀನಿ ನೋಡಿ. ಹಾಫ್ ಆಫ್ 1ನೇ ಲೆಕ್ಕ 24, 2ನೇ ಲೆಕ್ಕ 46 ಈ ಥರ ಇದೆ. ನೀವೇನು ಮಾಡ್ಕೋಬೇಕು? ಹಾಫ್ ಆಫ್ 24 ಇದು ಒಂದು ಲೆಕ್ಕ ಬೇರೆ, ಹಾಫ್ ಆಫ್ 46 ಇದು ಲೆಕ್ಕ ಬೇರೆ. 24 ಇದು ನೋಡಿ, ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಅಂಶ ಛೇದಗಳು ನೆನ್ಪಿಟ್ಕೊಳ್ಳಿ. ಅಂಶ ಛೇದಗಳು ಒಂದೇ ಮಗ್ಗಿಯಲ್ಲಿ ಬಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಬಹುದು. ಹೇಗೆ? 2 2 2 12 24 ಉತ್ತರ ಎಷ್ಟಾಯ್ತು? 12. ಅಂದ್ರೆ ಏನರ್ಥ? ಹಾಫ್ ಆಫ್ 24 24ರ ಅರ್ಧ. 24ರ ಅರ್ಧ ಎಷ್ಟು? 12. ಅದೇ ರೀತಿ ನೋಡಿ 46ರ ಅರ್ಧ ಎಷ್ಟು ಗೊತ್ತಾ? 23. ಹೇಗೆ ಬರುತ್ತೆ ನೋಡಿ? 2 2 23. ಸರಿನಾ? ಸೊ ಈ ತರ ಕ್ಯಾನ್ಸಲ್ ಮಾಡುವಂತಹದ್ದು ಪಾಸಿಬಿಲಿಟಿ ಇದೆ, ಕ್ಯಾನ್ಸಲ್ ಮಾಡೋದಕ್ಕಾಗತ್ತೆ. ನೆಕ್ಸ್ಟ್ ಫ್ರಾಕ್ಷನ್ ಮತ್ತೆ ಫ್ರಾಕ್ಷನ್ ತಗೊಂತೀನಿ. ಈಗ ಇಷ್ಟೊತ್ತು ನಾನೇನ್ ಮಾಡಿದೆ? ನಂಬರ್ ಮತ್ತೆ ಫ್ರಾಕ್ಷನ್ ತಗೊಂಡೆ. ಈಗ ಫ್ರಾಕ್ಷನ್ ಅಂಡ್ ಫ್ರಾಕ್ಷನ್ ತಗೊಂತೀನಿ. ಅಂದ್ರೆ ಒಂದು ಭಿನ್ನರಾಶಿ ಮತ್ತೊಂದು ಭಿನ್ನರಾಶಿ. ಸರಿನಾ? ಒನ್ ಬೈ 4 ಇಂಟು 7/3 ಹೇಗೆ ಗುಣಿಸೋದು? ನಾನು ಆವಾಗಲೇ ಹೇಳಿದೆ, ಅಂಶ ಅಂಶ ಗುಣಿಸೋದು, ಛೇದ ಛೇದ ಗುಣಿಸೋದು. ಅಂಶ ಛೇದ ಯಾವ್ದಾದ್ರೂ ಮಗ್ಗಿಯಲ್ಲಿ ಹೊಡೆದೋದ್ರೆ ಹೊಡೆದಾಕ್ಬೇಕು. 1 7 7, 4 3 12 ಮುಗಿದೋಯ್ತು. ಗುಣಿಸೋ ಲೆಕ್ಕ ಮುಗಿದೋಯ್ತು. ಇನ್ನು 8/11 ಇಂಟು 22/24 ಈ ಥರದೊಂದು ಲೆಕ್ಕ ಇದೆ ಅಂತ ಇಟ್ಕೊಳ್ಳಿ. ಹೇಗೆ ಮಾಡೋದಿದು? 22 ಇಂಟು 8, 24 ಇಂಟು 11 ಗುಣಿಸೋಕ್ಕಿಂತ ಇವೆರಡು ಯಾವ್ದ್ರ ಮಗ್ಗಿಯಲ್ಲಿ ಹೋಗುತ್ತಾ, ಇವೆರಡು ಯಾವ್ದ್ರಲ್ಲಿ ಮಗ್ಗಿಯಲ್ಲಿ ಹೋಗುತ್ತಾ, ಇವೆರಡು ಯಾವ್ದ್ರ ಮಗ್ಗಿಯಲ್ಲಿ ಹೋಗುತ್ತಾ, ಇವೆರಡು ಯಾವ್ದ್ರಲ್ಲಿ ಮಗ್ಗಿಯಲ್ಲಿ ಹೋಗುತ್ತಾ ನೋಡ್ಬೇಕು. ಅಂಶ ಛೇದ ಆಯ್ತಾ? ಅಂಶ ಅಂಶ ಹೊಡಿದಲ್ಲ. ಇಲ್ಲಿ 22 ಇದೆ, ಇದರಿಂದ 8 ಇದೆ, 2 4 8, 2 11 22 ಹಾಗೆ ಇದು ಅಂಶ ಅಂಶ ಹೊಡಿಲಿಕ್ಕಿಲ್ಲ. ಕೆಲವರು ಹಾಗೆ ಮಾಡ್ತಾರೆ. 11 1 11 2 8 1 8 3 1 2 2 1 3 3 ಈ ಥರ ಗುಣಿಸೋ ಲೆಕ್ಕ ಮಾಡಬೇಕು. ನೆಕ್ಸ್ಟ್ 1/2 ಆಫ್ 1/2 ಏನಾಗ್ಬೋದು ಹೇಳಿ? ಏನರ್ಥ ಇದ್ರದ್ದು? ಹಾಫ್ ಆಫ್ ಹಾಫ್ ಅಂದ್ರೆ ಏನರ್ಥ? ಅರ್ಧದ ಅರ್ಧ. ಅರ್ಧದ ಅರ್ಧ ಎಷ್ಟು ನೋಡಿ? ಅರ್ಧ ಇದು, ಇದಿಷ್ಟು ಅರ್ಧ. ಇದು ನಾ ಈ ಅರ್ಧನ ತಗೊಂತೀನಿ. ಇದ್ರ ಅರ್ಧ ಎಷ್ಟಾಯ್ತು ಹೇಳಿ? ಇದು ಅರ್ಧದ ಅರ್ಧ ಏನು? ಕಾಲಲ್ವಾ? ಹೇಗೆ ಬರುತ್ತೆ ನೋಡಿ? 1 ಇಂಟು 1 ಅದನ್ನ ಹೀಗೆ ಬರ್ಕೊಳ್ವಾ? ಹಾಫ್ ಇಂಟು ಹಾಫ್ ಇಸ್ ಈಕ್ವಲ್ ಟು 1 1 1 4 2 2 4 ಕಾಲ್ ಭಾಗ. ಸೊ ಅರ್ಧದ ಅರ್ಧ ಎಷ್ಟು? ಕಾಲ್ ಭಾಗ. ಇಲ್ಲಿ ಆಫ್ ಬಂದಾಗ ಹೇಗೆ ಮಾಡಬೇಕು ನೋಡ್ಕೊಂಡಿರ್ತಾನೆ. ನೆಕ್ಸ್ಟ್ 3 2/7 ಇಂಟು 4
8/11. ಈ ಥರ ಲೆಕ್ಕ ಹೇಗೆ ಮಾಡೋದು? ಸಿಂಪಲ್. 3 21, 2 23, 7 ಇಂಟು 4 44 ಇಂಟು 52, 11. ಸೊ ಈಗ ನಿಮ್ಮ ಕೆಲಸ ಏನು? 23 ಗುಣಿಸು 52, 52 ಗುಣಿಸು 23 ಗುಣಿಸಿ ನೋಡಿ. 3 6, 3 15, 2 4, 2 10, ಇದು 6, ಇದು 9, 1 1, 1196 ಭಾಗಿಸು 7 77. ಇದನ್ನ ನೀವು ಬೇಕಿದ್ರೆ ಇಂಪ್ರಾಪರ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನಿಂಗ್ ಮಾಡ್ಬೋದು. ಸೊ ಈ ಥರ ಗುಣಿಸೋ ಲೆಕ್ಕಗಳು ಬರ್ತವೆ. ಇದು ಕೂಡ ಹೋಮ್ವರ್ಕಲ್ಲಿದೆ ನೋಡಿ. ಇಲ್ಲೊಂದಿಷ್ಟು ಲೆಕ್ಕಗಳು ತೋರಿಸ್ತೀನಿ. 1/4 ಆಫ್ 1ನೇ ಲೆಕ್ಕ 1/4, 2ನೇ ಲೆಕ್ಕ 3/5, 3ನೇ ಲೆಕ್ಕ 4/3. ಇದರಲ್ಲಿ ಇದನ್ನು ತಗೊತೀನಿ. 1/4 ಇಂಟು 4/3 ಏನಾಗುತ್ತೆ ನೋಡಿ. ಇಲ್ಲಿ 4 ಹೊಡೆದೋಯ್ತು. ಇನ್ನು ಉಳಿದಿದ್ದು 1 ಮತ್ತು 3, 1/3. ಸೊ ಇವಿಷ್ಟು ಭಿನ್ನ ರಾಶಿಯಲ್ಲಿ ಗುಣಿಸೋ ಲೆಕ್ಕಗಳ ವಿವರಗಳು. ಇನ್ನು ಡಿವಿಷನ್, ನಾನು ಮಲ್ಟಿಪ್ಲಿಕೇಶನ್ ಪಾಠದಲ್ಲಿ ಸ್ಟೇಟ್ಮೆಂಟ್ ಲೆಕ್ಕಗಳನ್ನು ಮಾಡಿಲ್ಲ, ಯಾಕಂದರೆ ಅದನ್ನ ಕ್ಲಾಸಲ್ಲಿ ವಿವರಣೆ ಮಾಡುವ ಅಂಥೇಳಿ. ಈಗ ಡಿವಿಷನ್ ನೋಡೋಣ. ನಾನು ಸಿಂಪಲ್ ಲೆಕ್ಕಗಳನ್ನು ಮಾಡ್ತೀನಿ. ಒಂದು ನೆನ್ಪಿಟ್ಕೋಬೇಕು ನೀವು ಈ ವಾಕ್ಯವನ್ನು. ಭಿನ್ನ ರಾಶಿಯಲ್ಲಿ ಡಿವಿಷನ್ ಲೆಕ್ಕ ಇಲ್ಲ, ಮಲ್ಟಿಪ್ಲಿಕೇಶನ್ ಲೆಕ್ಕ ಮಾತ್ರ ಇರೋದು. ಹಾಗಾದರೆ ಡಿವಿಷನ್ ಅಂತ ಹೆಡ್ಡಿಂಗ್ ಬರ್ತೀನಲ್ಲ, ಏನರ್ಥ ಅಂದರೆ ಡಿವಿಷನನ್ನು ಚೇಂಜ್ ಮಾಡಿ ಮಲ್ಟಿಪ್ಲಿಕೇಶನ್ನೇ ಮಾಡಬೇಕು. ಹೇಗದು ತೋರಿಸ್ತೀನಿ ನೋಡಿ. ಉದಾಹರಣೆಗೆ ಒಂದು ಲೆಕ್ಕ ತೋರಿಸ್ತೀನಿ. 3/5 ಡಿವೈಡೆಡ್ ಬೈ 7/2 ಅಂತ ಒಂದು ಲೆಕ್ಕ ಇದೆ ಇಟ್ಕೊಳ್ಳಿ. ಏನು ಮಾಡಬೇಕು? 3/5ನ 7/2 ಇಂದ ಭಾಗಿಸಬೇಕು. ಭಿನ್ನ ರಾಶಿಯಲ್ಲಿ ಭಾಗಿಸೋ ಲೆಕ್ಕ ಇಲ್ಲ, ಗುಣಿಸೋ ಲೆಕ್ಕ ಮಾತ್ರ ಇರೋದು. ಆದರೆ ಏನು ಮಾಡಬೇಕು ಗೊತ್ತಾ? ಇದಕ್ಕೆ ನಾವು ಭಾಜಕ ಅಂತ ಕರಿತೀವಿ. ಯಾರಿಂದ ಭಾಗಿಸ್ತೇವೋ ಅದು ಭಾಜಕ, ಡಿವಿಡೆಂಟ್, ಡಿವೈಸರ್. ಇದನ್ನ ತಲೆ ಕೆಳಗಾಗಿ ಬರೀಬೇಕು. 3/5 2/7 ಬರೀಬೇಕು. ಇದನ್ನು ಗುಣಿಸು ಹಾಕೋಬೇಕು. 7/2ನ 2/7 ಅಂತ ಬರೆಯೋದಕ್ಕೆ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕರಿತೀವಿ, ಆಯ್ತಾ? ಅಥವಾ ರೆಸಿಪ್ರೋಕಲ್ ಅಂತ ಕರಿತೀವಿ ಸುಲಭ ಭಾಷೆಯಲ್ಲಿ, ತಲೆ ಕೆಳಗಾಗಿ ಬರೆಯೋದು ಅಂತೇಳಿ. ಸೊ ಭಾಗಿಸೋ ಲೆಕ್ಕ ಭಿನ್ನ ರಾಶಿಯಲ್ಲಿ ಇಲ್ಲೇ ಇರಕ್ಕೆ ಹೋಗಿ, ಗುಣಿಸೋ ಲೆಕ್ಕ ಮಾತ್ರ ಇರೋದು ಅದಕ್ಕೆ ಹೋಗಿ, ಭಾಗಿಸೋ ಲೆಕ್ಕ ಕೊಟ್ಟರೆ ಅದನ್ನ ತಲೆ ಕೆಳಗೆ ಮಾಡಬೇಕು, ಗುಣಿಸೋ ಲೆಕ್ಕ ಮಾಡ್ಕೋಬೇಕು. ಈಗ ನೋಡಿ, 3 6, 5 35, ಮುಗಿದೋಯ್ತಲ್ಲ. ಇಷ್ಟೇ ಭಾಗಿಸೋ ಲೆಕ್ಕ ಇರೋದು, ಇಷ್ಟೇ. ಇಷ್ಟೊತ್ತು ನಾನು ಹೇಳಿದ್ನೆಲ್ಲ ಗುಣಿಸೋ ಲೆಕ್ಕ, ಅವೆಲ್ಲವನ್ನು ಭಾಗಿಸೋ ಲೆಕ್ಕದಲ್ಲಿ ಮಾಡ್ಬೋದು ನೋಡಿ. ಈಗ 2 ಡಿವೈಡೆಡ್ ಬೈ 4/7 ಅಂತಿದೆ. ಹೇಗೆ ಮಾಡುವ? 2 ಇಂಟು 7/4 ಅಂತ ಮಾಡ್ಕೋಬೇಕು. ಈಗ ನೋಡಿ, ಛೇದ ಹಾಕ್ಕೊಂಡ್ರು ಅಡ್ಡಿಲ್ಲ, ಇಲ್ಲಿದ್ರು ಇಲ್ಲ. 2 1 2 2 7/2 ಅಂದರೆ 3/2. ನೆಕ್ಸ್ಟ್ ಇನ್ನೊಂದು ನೋಡುವ. 9 ಡಿವೈಡೆಡ್ ಬೈ 3/5. ಹೇಗೆ? 9 ಇಂಟು 5/3. ಈಗ ನೋಡಿ, 3 1 3 3 3 5 15. ಛೇದರಲ್ಲಿ ಏನಿದೆ? 1 ಇದೆ, ಅದನ್ನ ಬರಿಬೇಕಂತಿಲ್ಲ. 15 ಇಷ್ಟೇ ಬರೆದು ಸಾಕು. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದೇ ಲೆಕ್ಕ 5/3 ಡಿವೈಡೆಡ್ ಬೈ 9. ಉಲ್ಟಾ ಮಾಡ್ತೀನಿ ನೋಡಿ. ಇದನ್ನ ಹೇಗೆ ಮಾಡೋದು? ಯಾರನ್ನ ಉಲ್ಟಾ ಮಾಡೋದು? ಇದನ್ನ ಉಲ್ಟಾ ಮಾಡೋದಲ್ಲ, ಇದನ್ನೇ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡೋದು ಅಂದರೆ ಹೇಗೆ? 9 ಅಂದ್ರೆ ಏನು? 1/9 ಅಂತ ಅರ್ಥ. 9 ಅಂದರೆ 1/9. ಇದನ್ನು ತಲೆ ಕೆಳಗೆ ಮಾಡಿದ್ರೆ ಏನಾಗುತ್ತೆ? 9/1. 9 ಅಂದರೆ 9/1. ಅದನ್ನ ತಲೆ ಕೆಳಗೆ ಮಾಡಿದ್ರೆ 1/9 ಆಯ್ತು. ಆದ್ದರಿಂದ 5/3 ಇಂಟು 1/9 ಅಂತ ಮಾಡ್ಕೋಬೇಕು. 9ನ ರೆಸಿಪ್ರೋಕಲ್ 1/9, 5 ರೆಸಿಪ್ರೋಕಲ್ 1/5, 1/5ನ ರೆಸಿಪ್ರೋಕಲ್ 5. ಸರಿನಾ? ಈಗ 5 1 5, 3 9 27. ಅದೇ ರೀತಿ ಇನ್ನೊಂದು ಲೆಕ್ಕ ನೋಡಿ. 3 ಇಂಟು 1/4 ಅಂತಿದೆ. ಏನು ಮಾಡಬೇಕು? 3 ಡಿವೈಡೆಡ್ ಬೈ 1/4. ಗುಣಿಸೋ ಲೆಕ್ಕ ಅಲ್ಲ, ಭಾಗಿಸೋ ಲೆಕ್ಕ. ಏನು ಮಾಡಬೇಕು? 3 ಇಂಟು 4/1. 3 ಇಂಟು 4/1 ಅಂದ್ರೆ ಏನಾಗುತ್ತೆ?
3 4s 12 ಡಿವೈಡ್ ಬೈ 1 ಅದನ್ನ 12 ಅಂತ ಬರೆದು ಸಾಕು. ಸೊ ಈ ರೀತಿ ಡಿವಿಷನ್ ಲೆಕ್ಕಗಳು ಬರ್ತವೆ. ಇನ್ನು ಸ್ವಲ್ಪ ದೊಡ್ಡ ಭಿನ್ನರಾಶಿಗಳನ್ನು ತಗೊಂಡ್ರೆ 3 1/2 ಡಿವೈಡೆಡ್ ಬೈ 7 3/2 ಹೀಗಿದೆ ಲೆಕ್ಕ. ಏನ್ ಮಾಡೋಣ, 3 1/2 ನಾವು ಇಂಪ್ರಾಪರ್ ಫ್ರಾಕ್ಷನ್ ಮಾಡ್ಕೊಳ್ಳೋಣ. ಮೊದಲು 3 2 6 1 7 7/2 ಡಿವೈಡೆಡ್ ಬೈ 7 2 14 3 17 ಡಿವೈಡ್ ಬೈ 2 ಆಯ್ತಾ. 3 2 6 1 7 ಸೊ ತಪ್ಪ ಆಯ್ತಾ. 7 2 14 3 17 ಸರಿ ಇದೆ. 7/2 ಇಂಟು 2/17 2 1 ಹೊಡೆದೋಯ್ತು. ಇನ್ನು ಉಳಿದಿದ್ದು 7 1 7 1 17 17. ಸೊ ಇದು ಭಾಗಿಸೋ ಲೆಕ್ಕದ ವಿವರಣೆಗಳು. ಹೋಮ್ವರ್ಕ್ಗಳಲ್ಲಿ ಇಂಥ ಲೆಕ್ಕಗಳೆಲ್ಲ ಇದ್ದಾವೆ, ಟ್ರೈ ದಿಸ್ ಅಂತೆಲ್ಲ ಇದ್ದಾವೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲ ಕೆಲವು ಲೆಕ್ಕಗಳಿದ್ದಾವೆ ಹೋಮ್ವರ್ಕಲ್ಲಿ. ಇಲ್ಲಿ ತುಂಬ ಲೆಕ್ಕಗಳಿದ್ದಾವೆ ನೋಡಿ. ಇಲ್ಲಿ 2.4 ಲೆಕ್ಕಗಳಿದ್ದಾವೆ, ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಇವಿಷ್ಟು ಫ್ರ್ಯಾಕ್ಷನನ್ನು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾಡುವಂಥ ವಿಧಾನಗಳನ್ನು ಕಲ್ತ್ಕೊಂಡ್ರಿ. ಏನೇ ಡೌಟ್ ಇದ್ರೂ ನಾನು ಕೇಳಿ. ಮತ್ತು ಡೆಸಿಮಲ್ಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಇವಿಷ್ಟು ಬೇಡ, ಇವಾಗಲೇ ಡೆಸಿಮಲ್ಗಳನ್ನು ಮುಗಿಸ್ಬಿಡೋಣ, ಯಾಕಂದರೆ ಇನ್ನೂ 1/4 ಗಂಟೆ ಆಗಿದ್ದಷ್ಟೇ. ಡೆಸಿಮಲ್ಗಳ ಬಗ್ಗೆ ನೋಡೋಣ. ಅದನ್ನು ಮುಗಿಸುವ, ಯಾಕಂದರೆ ಡೆಸಿಮಲ್ ಆ್ಯಂಡ್ ಫ್ರ್ಯಾಕ್ಷನ್ ಅಂತ ಒಟ್ಟಿಗೆ ಪಾಠ ಇದೆ. ಡೆಸಿಮಲ್ಗಳನ್ನು ನಾವು ಆಲ್ರೆಡಿ ಸ್ವಲ್ಪ ಕಲ್ತಿದ್ದೀವಿ. ಈ ಪಾಠದಲ್ಲೂ ನಮಗೆ ಮಲ್ಟಿಪ್ಲಿಕೇಶನ್ ಮತ್ತು ಅಡಿಷನ್ ಇದ್ದಾವೆ, ಭಾಗಿಸೋ ಲೆಕ್ಕ ಇದ್ದಾವೆ. ಈಗ ಡೆಸಿಮಲಲ್ಲಿ ನೋಡೋಣ ಏನೆಲ್ಲ ಮಾಡಬೇಕಂತ. 0.4 ಪ್ಲಸ್ 1.75 ಇದನ್ನ ಕೂಡಿಸಿ ಅಂತ ಹೇಳಿದ್ರೆ ಏನು ಮಾಡೋದು, 0.4 1.75 ಇದರ ದೂರ ಬರ್ಕೋಬೇಕು. ಪಾಯಿಂಟ್ ಕೆಳಗಡೆ ಪಾಯಿಂಟ್ ಹಾಕೊಂಡ್ರು, ಇಲ್ಲಿ ಇಲ್ಲ. 5 1 ಮೇಲೆ 1 ಹೋದರೆ 2.15 ಅಂತ ಆಯಿತು. ಸರಿನಾ. ನೆಕ್ಸ್ಟ್ ಡಿವಿಷನ್ ಮಾಡೋ ಲೆಕ್ಕಗಳನ್ನು ನೋಡೋಣ. ಸಾರಿ, ನಿಮಗೆ ಡೆಸಿಮಲ್ನ ಕೂಡಿಸೋದು ಕಳೆಯೋದೆಲ್ಲ ಆಗಿತ್ತು. ನಾನು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ಗೆ ಹೋಗ್ತೀನಿ. ಮಲ್ಟಿಪ್ಲಿಕೇಶನ್ ಹೇಗೆ, 3.12 ಇಂಟು 4.7 ಒಂದು ಮಲ್ಟಿಪ್ಲಿಕೇಶನ್ ಲೆಕ್ಕ ಇದೆ. ಹೇಗೆ ಮಲ್ಟಿಪ್ಲೈ ಮಾಡೋದು, ಚುಕ್ಕೆ ಇಲ್ದಿದ್ರೆ ಹೇಗೆ ಮಲ್ಟಿಪ್ಲೈ ಮಾಡ್ತೀವೋ ಹಾಗೆ ಮಲ್ಟಿಪ್ಲೈ ಮಾಡಬೇಕು. ಏನು ಮಾಡಬೇಕು, ಚುಕ್ಕೆ ಇಲ್ದಿದ್ದಾಗ ಹೇಗೆ ಮಲ್ಟಿಪ್ಲೈ ಮಾಡ್ತೀವೋ ಹಾಗೆ ಮಲ್ಟಿಪ್ಲೈ ಮಾಡಬೇಕು. ಚುಕ್ಕೆ ಇದ್ದಾಗ ಏನು ಮಾಡ್ತೀವಿ, 7 2 14 ಕೈಯಲ್ಲಿ 1, 7 1 7 1 8, 7 3 21, 4 2 8, 4 1 4, 4 3 12, 4 8 8 16 ಕೈಯಲ್ಲಿ 1 6 4 1. ಈಗ ಏನು ಮಾಡಬೇಕು ಗೊತ್ತಾ, ಚುಕ್ಕೆ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದೆ, 2 ಅಂಕೆ ಇದೆ. ಚುಕ್ಕೆ ಆದಮೇಲೆ ಎಷ್ಟು ಅಂಕೆ ಇದೆ, 3 ಅಂಕೆ ಇದೆ. ಆದ್ದರಿಂದ ಚುಕ್ಕೆ ಆದಮೇಲೆ 3 ಅಂಕೆ ಬರೋ ಹಾಗೆ ನಂಬರ್ನ ಡಿಸೈನ್ ಮಾಡಬೇಕು. ಅಂದರೆ ಇಲ್ಲಿ ಹಾಕ್ಬೇಕು ಚುಕ್ಕೆ 14.664 14.664. ಯಾಕೆ ಹೀಗೆ ಮಾಡಿದ್ದು, ಚುಕ್ಕೆ ಆದಮೇಲೆ ಇಲ್ಲಿ 2 ಅಂಕೆ, ಚುಕ್ಕೆ ಆದಮೇಲೆ ಇಲ್ಲೊಂದು ಅಂಕೆ ಇರೋಕ್ಕೆ ಹೋಗಿ 3 ಅಂಕೆ ಆಯಿತು. ಸೊ 3 ಅಂಕೆ ಬಿಡಬೇಕು. ಯಾವುದೇ ಲೆಕ್ಕ ಆದರೂ ಅಷ್ಟೇ 3 ಅಂಕೆ ಬಿಡಬೇಕು. ಇನ್ನೊಂದು ಉದಾಹರಣೆ ನೋಡಿ, 7.5 ಇಂಟು 4 ಅಂತಿದೆ. 4 5 20 2, 4 2 4 7 20 2 30. 300 ಅಲ್ಲ ಇದು ಉತ್ತರ. ಚುಕ್ಕೆ ಆದ್ಮೇಲೆ ಎಷ್ಟು ಅಂಕೆ ಇದೆ, 1 ಅಂಕೆ ಇಲ್ಲಿಲ್ಲ. ಸೊ ಇಲ್ಲಿಗೆ ಚುಕ್ಕೆ ಹಾಕಬೇಕು. ಉತ್ತರ ಎಷ್ಟಾಯಿತು, 30 ಆಯಿತು. ಅಂದರೆ 7/2ನ್ನ 4 ಸಲ ಹಾಕಿದರೆ ಎಷ್ಟು, 30. 7/2 15 15 15 30. ಸೊ ಇದು ಗುಣಿಸೋ ಲೆಕ್ಕ. ಇನ್ನು ಡಿವಿಷನ್ ಲೆಕ್ಕ, ಇದರಲ್ಲಿ ಗುಣಿಸೋ ಲೆಕ್ಕ ನಿಮಗೆ ಹೋಮ್ವರ್ಕ್ ಇದೆ, ನೋಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿರೋ ಲೆಕ್ಕಗಳಿದ್ದಾವೆ, ಆರಾಮಾಗಿ ನೋಡ್ಕೋಬೋದು. ಇನ್ನೊಂದು ನಿಮಗೊಂದು ಭಾಗಿಸೋ ಲೆಕ್ಕ ಡಿವಿಷನ್.
ಇಲ್ಲಿ ನೋಡಿ, ಇಲ್ಲಿ ಗುಣಿಸಲಕದಲ್ಲಿ ಇಷ್ಟು ಹೋಮ್ವರ್ಕ್ ಇದ್ದಾವೆ, ಈ ಕಡೆಯಲ್ಲಿ ಇಷ್ಟು ಹೋಮ್ವರ್ಕ್ ಇದ್ದಾವೆ, ಪ್ರಾಕ್ಟೀಸ್ ಮಾಡಿ. 2.6 ಅಲ್ಲಿ ಇದ್ದಾವೆ, ಯಾವುದು ಕಷ್ಟ ಇಲ್ಲ, ಎಲ್ಲವೂ ಸುಲಭ ಇದ್ದಾವೆ. ಡಿವಿಷನ್ ಹೇಗೆ ನೋಡೋಣ. 3.5 ಡಿವೈಡೆಡ್ ಬೈ 4 ಅಂತಿದೆ. 3.5 ಡಿವೈಡೆಡ್ ಬೈ 4 ಹೇಗೆ, ಇದನ್ನ ಈ ರೀತಿ ಮಾಡಬೇಕು. ಆವಾಗಲೇ ಹೇಳಿದಾಗೆ ಚುಕ್ಕೆ ಇಲ್ದಿದ್ರೆ ಹೇಗೆ ನಾವು ಬಾಕ್ಸ್ ಲೆಕ್ಕ ಮಾಡ್ತೀವಿ ಹಾಗೆ ಮಾಡಬೇಕು. ಚುಕ್ಕೆ ಇಲ್ಲ ಅಂತ ಇಟ್ಕೊಳ್ಳುವ. 4 ಎಷ್ಟಲಿ 34, 4 7 28, 4 8 32, 4 8 32, ಎಷ್ಟು ಉಳಿತು 2, ಸರಿನಾ. ಇಲ್ಲಿ ನೋಡಿ, ಇದು 34 ಅಲ್ಲ, 3.4 ಆದ್ದರಿಂದ 0.8 ಅಂತ ಹಾಕೋಬೇಕು. ಯಾಕಂದ್ರೆ 4 0 0 ಹೋಗುದಿಲ್ಲ, ಇದು 4 3 ಹೋಗುದಿಲ್ಲ, ಅದರಿಂದ ನಾವು 34 ತಗೊಂಡವಲ್ಲ. ಸೊ 4 8 ಯಾಕೆ ಬರಲಿಲ್ಲ ಅಂದ್ರೆ ಇಲ್ಲಿ ಚುಕ್ಕೆ ಇರಕ್ಕೆ ಹೋಗಿ ಅದು 3.4 ಆಯ್ತು, ಅದರಿಂದ ಇಲ್ಲಿ ಚುಕ್ಕೆ ಹಾಕಬೇಕು. 4 8 32, ಎಷ್ಟು ಉಳಿತು 2 ಉಳಿತು. ನೆಕ್ಸ್ಟ್ ಇಲ್ಲೇನು ಚುಕ್ಕೆ ಹಾಕಿ 0 ಇಳಿಸ್ಬೇಕಂತಿಲ್ಲ, ಯಾಕಂದ್ರೆ ಆಲ್ರೆಡಿ ಚುಕ್ಕೆ ಇದೆ, 0 ಹಾಕಿ. ಈಗ 4 5 20, 0, ಅದನ್ನ ಆನ್ಸರ್ ಇಟ್ಟು 0.8. ಯಾವುದೇ ಲೆಕ್ಕ ಇರಲಿ 12.4 ಡಿವೈಡೆಡ್ ಬೈ 4 ಇದೆ ಅಂತ ಇಟ್ಕೊಳ್ಳಿ, ಅದನ್ನು ಅಷ್ಟೇ 12.4 ಡಿವೈಡೆಡ್ ಬೈ 4. ನೋಡಿ, ಈಗ 4 ಎಷ್ಟಲಿ 12, 4 3 12, 0, 4 ಇಳಿಸ್ಕೊಳ್ಳಿ, ಆವಾಗ ಈ ಚುಕ್ಕೆ ಹಾಕಿ, 4 1 4 0. ಸೊ ಆನ್ಸರ್ ಎಷ್ಟು 3.1. ಈಗ ಡಿವೈಸರ್ ಅಲ್ಲಿ ನಾನು ಫುಲ್ ನಂಬರ್ ತಗೊಂಡೆ. ಡಿವೈಸರ್ ಅಲ್ಲಿ ಡೆಸಿಮಲ್ ಇದ್ರೆ ಏನು ಮಾಡೋದು, ಇದು ಇಂಪಾರ್ಟೆಂಟ್. ಬಾಕ್ಸ್ ಲೆಕ್ಕದಲ್ಲಿ ಇರೋದೇ ಇಂಪಾರ್ಟೆಂಟು. ನೋಡಿ, 3.9 ಡಿವೈಡೆಡ್ ಬೈ 1.3 ಅಂತ ಒಂದು ಲೆಕ್ಕ ಇದೆ ಅಂತ ಇಟ್ಕೊಳ್ಳಿ. ಇದನ್ನ 3.9 ಡಿವೈಡೆಡ್ ಬೈ 1.3 ಅಂತ ಬಾಕ್ಸಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಡೆಸಿಮಲ್ ಇಂದ ಬಾಕ್ಸಕ್ಕೆ ಆಗೋದಿಲ್ಲ. ಈ ಡಿವೈಸರ್ ಪ್ಲೇಸ್ ಅಲ್ಲಿ, ಭಾಜಕ ಪ್ಲೇಸ್ ಅಲ್ಲಿ ಡೆಸಿಮಲ್ ಇರಬಾರ್ದು. ಅಂದ್ರೆ ಏನ್ ಮಾಡಬೇಕು, ಇದನ್ನ ನಾನು ಇನ್ನೊಂದು ರೀತಿ ಬರ್ಕೊಂತೀನಿ ನೋಡಿ. 3.9 ಡಿವೈಡ್ ಬೈ 1.3 ಹೀಗೆ ಬರ್ಕೊಂತೀನಿ. ಯಾವತ್ತು ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರುತ್ತೆ. ಛೇದದಲ್ಲಿ ಡೆಸಿಮಲ್ ಪಾಯಿಂಟ್ ಇರಬಾರ್ದು, ಅಂಶದಲ್ಲಿ ಇರಲಿ. ಯಾಕಂದ್ರೆ ನಾವು ಇಲ್ಲೇ ನೋಡಿದೀವಿ ನೋಡಿ, ಇವೆಲ್ಲ ಅಂಶದ ಪ್ಲೇಸ್ಗಳು. ಇದನ್ನ ಹೇಗೆ ಬರೀಬಹುದು, 3.4 ಇಲ್ಲಿ 3.5 ಇದ್ದದನ್ನ ನಾನು 3.4 ತಗೊಂಡೆ. ಇಲ್ಲಿ 3.4 ಡಿವೈಡ್ ಬೈ 4. ಅಂಶದಲ್ಲಿ ಡೆಸಿಮಲ್ ಇರಲಿ, ಛೇದರಲ್ಲಿ ಇರಬಾರ್ದು, ಬಾಕ್ಸಕ್ಕಾಗೋದಿಲ್ಲ. ಇಲ್ಲಿ ಛೇದರಲ್ಲಿ ಇಲ್ಲ, ಬಾಕ್ಸಿದ್ದೀವಿ. ಆದ್ರೆ ಇಲ್ಲಿ ನೋಡಿ, ಛೇದರಲ್ಲಿ ಇದೆ. ಅದಕ್ಕೆ ಏನ್ ಮಾಡೋದು, ಛೇದದಲ್ಲಿ ಚುಕ್ಕೆ ಇರಲೇಬಾರ್ದು. ಛೇದರಲ್ಲಿ ಚುಕ್ಕೆ ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ, 10ರಿಂದ ಗುಣಿಸ್ಬೇಕು. ಇಬ್ಬರಿಗೂ ಈಕ್ವಲೆಂಟ್ ಫ್ರಾಕ್ಷನ್ ಮಾಡ್ತೀವಿ ನೋಡಿ, ಆ ತರ. ಯಾಕೆ, ಛೇದರಲ್ಲಿ ಚುಕ್ಕೆ ಇದ್ರೆ ಬಾಕ್ಸಕ್ಕಾಗೋದಿಲ್ಲ. ಅದಕ್ಕೆ ಏನ್ ಮಾಡಬೇಕು, ಚುಕ್ಕೆ ಆದ್ಮೇಲೆ ಎಷ್ಟು ಅಂಕೆ ಇದೆ ನೋಡ್ಬೇಕು. ಚುಕ್ಕೆ ಆದ್ಮೇಲೆ ಎಷ್ಟು ಅಂಕೆ ಇದೆ, 1 ಅಂಕೆ ಇದೆ, ಆದ್ರಿಂದ 10ರಿಂದ ಗುಣಿಸ್ಬೇಕು. ಚುಕ್ಕೆ ಆದ್ಮೇಲೆ 2 ಅಂಕೆ ಇದ್ರೆ 100ರಿಂದ ಗುಣಿಸ್ಬೇಕು. ನೋಡಿ, ಈಗ ಮೇಲ್ಗಡೆ ಗುಣಿಸ್ತೀನಿ. ಚುಕ್ಕೆ 10ರಿಂದ ಗುಣಿಸಿದ್ರೆ ಚುಕ್ಕೆ 1 ಬಲಗಡೆ ಹಾರುತ್ತೆ, 39. ಇದು ಒಂದ್ಗಡೆ ಹಾರಿದ್ರೆ 13 ಆಯ್ತು, 13 3 39. ಈ ತರ. ಗೊತ್ತಾಗಲಿಲ್ಲ, ಇನ್ನೊಂದು ಲೆಕ್ಕ ನೋಡಿ. 12.5 ಡಿವೈಡ್ ಬೈ 0.5 ಅಂತ ಒಂದು ಲೆಕ್ಕ ಇದೆ. ಅದನ್ನು ನಾನು 12.5 ಡಿವೈಡ್ ಬೈ 0.5 ಅಂತ ಬರ್ಕೊಂಡಿದ್ದೀನಿ. ಆಯ್ತಾ. ಈಗ ಎಷ್ಟನ್ನು ಗುಣಿಸ್ಬೇಕು, ಇಲ್ಲಿಯೂ ನೋಡಬಾರ್ದು, ಇದನ್ನ ನೋಡಬಾರ್ದು, ಇದನ್ನ ಮಾತ್ರ ನೋಡಬೇಕು. ಚುಕ್ಕೆ ಆದ್ಮೇಲೆ ಎಷ್ಟು ಅಂಕೆ ಇದೆ, 1 ಅಂಕೆ ಇದೆ. 1 ಅಂಕೆ ಅಂದ್ರೆ 10ರಿಂದ ಗುಣಿಸ್ಬೇಕು ಇಬ್ಬರಿಗೂ, ಯಾಕಂದ್ರೆ ಈಕ್ವಲೆಂಟ್ ಫ್ರಾಕ್ಷನ್ ಇಬ್ಬರಿಗೂ ಗುಣಿಸ್ತೀವಿ. ಇದು 12.5ನ 10ರಿಂದ ಗುಣಿಸಿದ್ರೆ 125 ಆಗುತ್ತೆ. ಅದರ ಬಗ್ಗೆ ನಾನು ಇನ್ನೊಂದ್ಸಲ ವಿವರಣೆ ಕೊಡ್ತೀನಿ. ಇದು ಚುಕ್ಕೆ ಈ ಕಡೆ ಬಂದ್ರೆ, ಈಗ 125 ಭಾಗಿಸು 5 ಅಂದ್ರೆ 25 ಬರುತ್ತೆ. ನಿಮ್ಗೆ ಇಲ್ಲಿ ಗುಣಿಸೋ ಲೆಕ್ಕದಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕಾದಂತ ಒಂದು ವಿವರಣೆ ಕೊಡ್ತೀನಿ. ಯಾವುದೇ ಗುಣಿಸೋ ಲೆಕ್ಕ ಇರಲಿ, 3.142 ಗುಣಿಸು 10ರಿಂದ 100ರಿಂದ 1000ರಿಂದ ಎಲ್ಲ ಗುಣಿಸುವಾಗ ಒಂದು ನೆನಪಿಟ್ಕೊಳ್ಬೇಕಾದಂತ ವಿವರಣೆ ಕೊಡ್ತೀನಿ. ಉದಾಹರಣೆ, ನಾ 10ರಿಂದ ಗುಣಿಸ್ತೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು 0 ಇದೆ ಅಂದ್ರೆ ಒಂದು ಮ್ಯಾಗ್ನೆಟ್ ಇದೆ ಅಂತ ಅರ್ಥ.
ಮ್ಯಾಗ್ನೆಟ್ ಕೆಲಸ ಏನು? ತನ್ನ ಹತ್ರ ಹೇಳ್ಕೊಳ್ಳೋದು. ಯಾರನ್ನ ಹೇಳ್ಕೊಳ್ಳುತ್ತೆ ಗೊತ್ತಾ ಈ ಲೆಕ್ಕದಲ್ಲಿ? ಈ ಚುಕ್ಕಿನ ತನ್ನ ಹತ್ರ ಹೇಳ್ಕೊಳ್ಳುತ್ತೆ. ಹೇಗೆ ಹೇಳ್ಕೊಳ್ಳುತ್ತೆ? 1 0 ಅನ್ನೋದು ಒಂದು ಚುಕ್ಕೆ ಬಲಗಡೆ ಹಾರುವಷ್ಟು ಹೇಳ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿದ್ದು ಪಾಯಿಂಟ್ ಇಲ್ಲಿ ಬರುತ್ತೆ, 31.42 ಆಗುತ್ತೆ. ಎಷ್ಟರಿಂದ ಗುಣಿಸಿದ್ರೆ? 10ರಿಂದ ಗುಣಿಸಿದ್ರೆ. ಅದೇ ಲೆಕ್ಕ 3.142 ಇಂಟು 100 ಇಂದ ಗುಣಿಸಿದ್ರೆ, 100 ಇಂದ ಗುಣಿಸಿ ಹೀಗೆಲ್ಲ ಬರ್ಕೊಂಡು ಗುಣಿಸಿ ಮಾಡೋದಲ್ಲ, ಅದು ಬುದ್ಧಿವಂತ ಲಕ್ಷಣ ಅಲ್ಲ. ಎಷ್ಟು 0 ಇದೆ ಇಲ್ಲಿ? 2 0 ಇದೆ. ಆದ್ರಿಂದ ಚುಕ್ಕೆ 1 2 ಎರಡು ಕಡೆ 2 ಜಂಪ್ ಆಗುತ್ತೆ. ಇದು ಮ್ಯಾಗ್ನೆಟ್ ತರ 2 ಜಂಪ್ ಆಗುವಷ್ಟು ಎಳ್ಕೊಳ್ಳುತ್ತಿದ್ದು. ಆವಾಗ 314.2 ಆಗುತ್ತೆ. ಇನ್ನೊಂದು 3.142 ಇಂಟು 1000 ಅಂತಾದ್ರೆ ಚುಕ್ಕೆ ಇದು 1 2 3 ಎಷ್ಟು ಸಲ 3 ಪ್ಲೇಸಲ್ಲಿ ಹಾರುತ್ತೆ. 3142 ಆಯ್ತು. ಚುಕ್ಕೆ 0 ಅಂತ ಆಗುತ್ತೆ, ಬೇಡ. ಸೊ ಈ ತರ ಮಾಡ್ಕೋಬೇಕು, ಸರಿನಾ? ಇದೊಂದು ನೆನಪಿರಲಿ ನಿಮಗೆ. ನೆಕ್ಸ್ಟ್ ಗುಣಿಸೋ ಲೆಕ್ಕದಲ್ಲಿ ಅದನ್ನ ನೆನ್ಪಿಟ್ಕೊಳ್ಬೇಕಂತ ಕಷ್ಟ. ಅದೇ ರೀತಿ ಭಾಗಿಸೋ ಲೆಕ್ಕದಲ್ಲೂ ಇದೆ ನೋಡಿ. 314.5 ಡಿವೈಡೆಡ್ ಬೈ 10 ಅಂದ್ರೆ ಏನ್ ಮಾಡುವ? ಇದು ಮ್ಯಾಗ್ನೆಟ್ ಕೆಲಸ ಏನ್ ಗೊತ್ತಾ? ಚುಕ್ಕಿನ ಎಡಗಡೆ ಹಾರಿಸುವಂಥದ್ದು. ಛೇದದಲ್ಲಿ 0 ಇದ್ರೆ, ಬಲಗಡೆ ಗುಣಿಸು ಇದ್ರೆ ತನ್ನ ಹತ್ರ ಎಳ್ಕೊಳತ್ತದು, ಕೆಳಗಡೆ ಛೇದರಲ್ಲಿದ್ರೆ ಅದು ವಾಪಸ್ ಕಳಿಸತ್ತೆ. ಇಲ್ಲಿರೋ ಚುಕ್ಕೆ ಇಲ್ಲಿ ಬರುತ್ತೆ, ಛೇದದಲ್ಲಿ ಹತ್ತಿದ್ರೆ 31.45 ಅಂತ ಆಗುತ್ತೆ. 1427.15 ಡಿವೈಡ್ ಬೈ 100 ಇದೆ ಅಂತ ಇಟ್ಕೊಳ್ಳಿ. ಇದನ್ನ ಭಾಗಿಸಲಕ್ಕ ತರ ಈಗೆಲ್ಲ ಬರ್ಕೊಂಡು ಭಾಗಿಸೋದು ಬೇಡ. ತುಂಬಾ ಸುಲಭದಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು, ಬುದ್ಧಿವಂತ ನೆನ್ಪಿಟ್ಕೋಬೇಕು ನೀವು. ಇಲ್ಲಿರೋ ಚುಕ್ಕೆ ಎಡಗಡೆ ಹಾರುತ್ತೆ, 2 0 ಇದ್ರೆ 1 2, ಆವಾಗ 14.2715 ಅಂತ ಆಗುತ್ತೆ. ಸೊ ಗುಣಿಸೋ ಲೆಕ್ಕದಲ್ಲಿ ಬಲಗಡೆ ಚುಕ್ಕೆಗಳು ಹೋಗ್ತೇವೆ. ಅದು 10 100 1000 ಇದ್ರೆ ಮಾತ್ರ. ಅಲ್ಲಿ 150 1 0 ಇದೆ ಸರ್, 1 ಬಲಗಡೆ ಹಾರುತ್ತೆ, ಅಥವಾ 200 ಅಂತ ಹೇಳಿದ್ರೆ 2 0 ಇದೆ ಸರ್, 2 ಬಲಗಡೆ ಹಾರುತ್ತೆ ಅಂತ ಆಗೋದಿಲ್ಲ. 10 100 1000 ಇದ್ರೆ ಮಾತ್ರ ಗುಣಿಸೋ ಲೆಕ್ಕದಲ್ಲಿ ಬಲಗಡೆ ಚುಕ್ಕೆಗಳು ಹಾರ್ತವೆ, ಭಾಗಿಸೋ ಲೆಕ್ಕದಲ್ಲಿ ಎಡಗಡೆ ಚುಕ್ಕೆಗಳು ಹಾರ್ತವೆ. ಈಗ ಇನ್ನೊಂದು 7/100 ಅಂತಿದೆ. ಚುಕ್ಕೆ ಎಲ್ಲಿ ಹೋಗ್ಬೇಕು? ಇದನ್ನ ನಾವು 6ನೇ ಕ್ಲಾಸಲ್ಲಿ ಕಲ್ತೀವಿ. ಎಷ್ಟು 0 ಇದೆ? 2 0 ಇದೆ. ಆದ್ರಿಂದ ಚುಕ್ಕೆ ಆದ್ಮೇಲೆ 2 ಪ್ಲೇಸ್ ಬಿಡಬೇಕು, ಸರಿನಾ? ಅಥವಾ ಇಲ್ಲಿರೋ ಚುಕ್ಕೆ 2 ಬಲಗಡೆ ಹಾರಿದ್ರೆ 1 2, ಇಲ್ಲಿ ಬಂದ್ರೆ 0.7 ಅಂತಾನೆ ಆಗುತ್ತೆ, ಸರಿನಾ? ಸೊ ಅದು 2 ಒಂದೇ. ಸರಿ, ಇನ್ನೊಂದಿಷ್ಟು ಲೆಕ್ಕಗಳನ್ನ ಇದರಲ್ಲಿ ನೋಡುವ. 2.25 ಡಿವೈಡೆಡ್ ಬೈ 1.5 ಭಾಗಿಸೋ ಲೆಕ್ಕ. ಇದನ್ನ ಹೇಗೆ ಮಾಡೋದು? ಪುನಃ ಅದನ್ನೇ ಹೇಳ್ತಿದ್ದೀನಿ. ಚುಕ್ಕೆ ಆದ್ಮೇಲೆ ಎಷ್ಟು ಅಂಕೆ ಇದೆ? 1 ಅಂಕೆ ಇದೆ. ಆದ್ರಿಂದ 10ರಿಂದ ಗುಣಿಸ್ಬೇಕು. ನೋಡಿ ಸರಿಯಾಗಿ ಗಮನಿಸಿ. ಇಲ್ಲಿ ಚುಕ್ಕೆ ಆದ್ಮೇಲೆ ಎಷ್ಟು ಅಂಕೆ ಇದೆ? 2 ಅಂಕೆ ಇದೆ. ಇಲ್ಲಿ ಚುಕ್ಕೆ ಆದ್ಮೇಲೆ 1 ಅಂಕೆ ಇದೆ. 100ರಿಂದ ಗುಣಿಸುದಾ 10ರಿಂದ ಗುಣಿಸುದಾ? 10ರಿಂದ ಗುಣಿಸ್ಬೇಕು. ಯಾಕಂದ್ರೆ ನಮಗೆ ಛೇದದಲ್ಲಿ ಚುಕ್ಕೆ ಇರಬಾರ್ದು, ಅಂಶದಲ್ಲಿ ಇದ್ರೆ ಅಡ್ಡಿಲ್ಲ. ಸೊ ಛೇದ ಏನಾಗುತ್ತೆ? 1 ಚುಕ್ಕೆ ಈಚೆ ಹಾರಿದ್ರೆ 15 ಆಯ್ತು. ಮೇಲ್ಗಡೆ ಈಚೆ ಬಂದ್ರೆ 22.5 ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 22.5 ಡಿವೈಡೆಡ್ ಬೈ 15. 15 2 30 ಆಗೋದಿಲ್ಲ. 15 1 15, ಎಷ್ಟು ಉಳಿತು? 7. ಈ 5 ಇಳಿಸೋಕೆ ಚುಕ್ಕೆ ಹಾಕೊಳ್ಳಿ. 15 5 75 0. ಸೊ ಆನ್ಸರ್ ಎಷ್ಟು? 1.5. ಈ ತರ ಭಾಗಿಸೋ ಲೆಕ್ಕ. ಇದರಲ್ಲಿ ನಿಮಗೆ ಪುನಃ ಹೋಮ್ವರ್ಕ್ಗಳಿದ್ದಾವೆ ನೋಡಿ. ಇಲ್ಲೆಲ್ಲ ಒಂದಿಷ್ಟು ಹೋಮ್ವರ್ಕ್ಗಳಿದ್ದಾವೆ, ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲ ಒಂದ್ಸಲಿ ನೋಡೋಣ. ನೋಡಿ, ಇದು ಎಲ್ಲೂ ಡೆಸಿಮಲ್ಗಳಿಲ್ಲ ಭಾಗಿಸೋ ಲೆಕ್ಕದಲ್ಲಿ. ನೋಡಿ, ಇಲ್ಲಿ 10ರಿಂದ ಭಾಗಿಸಿದೀವಿ. ನೋಡಿ, ಇಲ್ಲಿ 10ರಿಂದ ಏನಾಗುತ್ತೆ? ಇಲ್ಲಿ ಯಾರೋ ಬುಕ್ಕಲ್ಲಿ ಬರ್ದಿದ್ದಾನೆ 4.8ನ 10ರಿಂದ ಭಾಗಿಸಿದ್ರೆ ಏನಾಗುತ್ತೆ? 0.48 ಆಗುತ್ತೆ. ಯಾಕಂದ್ರೆ ಚುಕ್ಕೆ 1 ಎಡಗಡೆ ಹಾರುತ್ತೆ. ಇಲ್ಲಿ ನೋಡಿ 100ರಿಂದ ಭಾಗಿಸಿದರೆ 2.7 ಡಿವೈಡ್ ಬೈ 100 ಅಂತಿದೆ. ಏನಾಗುತ್ತೆ ನೋಡುವ? 2.7 ಚುಕ್ಕೆ ಇಲ್ಲಿದೆ. ಚುಕ್ಕೆ ಆದ್ಮೇಲೆ ಎಷ್ಟು ಅಂಕೆ ಬಿಡಬೇಕು ಅಂತ ಹೇಳುತ್ತೆ? 0 2 ಪ್ಲೇಸ್ ಬಿಡಬೇಕು. ಸೊ ಸಾರಿ, 2 ಪ್ಲೇಸ್ ಅಲ್ಲ. ನೋಡಿ 2.7 ಏನಾಗುತ್ತಂದ್ರೆ 2 ಪ್ಲೇಸ್ ಹಿಂದೆ ಹಾರಬೇಕು. 27 ಕಾಣಿಸ್ತಿದ್ಯಾ? 27. ಸೊ 2 0 ಇರಕ್ಕೆ ಹೋಗಿ ಇಲ್ಲಿ 2 ಪ್ಲೇಸ್ ಈಚೆ ಹಾರುತ್ತೆ. ಅಂದ್ರೆ ಇಲ್ಲಿದ್ದು 1 2 ಗೊತ್ತಾಯ್ತು ನೋಡಿ. ಇಲ್ಲಿತ್ತು ಚುಕ್ಕೆ 2.7 1 2 ಪ್ಲೇಸ್ ಹಿಂದೆ ಹಾರ್ತು. ಇನ್ನೊಂದು ಉದಾಹರಣೆ ಕೊಡ್ತೀನಿ.
14.3 ಡಿವೈಡ್ ಬೈ 10,000 ಅಂತ ಇಟ್ಕೊಳ್ಳಿ. ಆಯ್ತಾ? ಚುಕ್ಕೆ ಎಲ್ಲಿಗೆ ಹೋಗಬೇಕು? 4 0 ಇರಕ್ಕೆ ಹೋಗಿ 4 ಚುಕ್ಕೆ ಹಿಂದೆ ಹೋಗ್ಬೇಕು, 4 ಪ್ಲೇಸ್ ಹಿಂದೆ ಹೋಗ್ಬೇಕು. ನಾನು 1 4 3 ಇಲ್ಲೊಂದು 2 0 ಹಾಕ್ತೀನಿ. ಸೊ 10,000 ಆಗಿರಕ್ಕೆ ಹೋಗಿ ಇಲ್ಲಿತ್ತ ಚುಕ್ಕೆಯಲ್ಲಿ 14.3 ಇಲ್ಲಿತ್ತು, 1 2 3 4 ಇಷ್ಟಿಂದ ಬರಬೇಕು. ಅದೇ ಗುಣಿಸಲಕ್ಕೆ ಏನಾಗುತ್ತೆ ನೋಡಿ, ಇಂಟು 10,000 ಆದರೆ ಇಲ್ಲಿರೋ ಚುಕ್ಕೆ ಎಲ್ಲಿ ಹೋಗ್ಬೇಕು? 4 ಪ್ಲೇಸ್ ಮುಂದೆ ಹೋಗ್ಬೇಕು. 1 4 3 ಇಲ್ಲೊಂದು 0 ಹಾಕೋತೀನಿ. ಚುಕ್ಕೆ ಇಲ್ಲಿತ್ತಲ್ವಾ? 1 2 3 4 ಇಲ್ಲಿ ಬಂತು. ಅಂದರೆ 1 4 3 0 0 0. 0 ಬೇಡ. ಸೊ ಗುಣಿಸು ಲೆಕ್ಕ ಆದ್ರೆ ನೋಡಿ, ಎಷ್ಟು ಸೊನ್ನೆಗಳಿದಾವೋ ಅಷ್ಟು ಬಲಗಡೆ ಹಾರುತ್ತೆ. ಬಾಕ್ಸ್ ಲೆಕ್ಕ ಇದ್ರೆ ಅದೇ ಥರ ಎಡಗಡೆ ಹಾರುತ್ತೆ. ಇಲ್ಲಿ ನಂಬರ್ಸ್ ಇಲ್ಲ ಅಂದರೆ ನಾವೇನು ಮಾಡಬೇಕು? 0 ಹಾಕ್ಕೊಂಡು ಚುಕ್ಕೆ ಹಾಕಬೇಕು. ಇಲ್ಲಿ ನಂಬರ್ಸ್ ಇಲ್ಲ ಅಂದ್ರೂ ಹಾಗೆ 14.3000 ಹಾಕೊಳ್ಳಿ. ಕೊನೆಗೆ ಇಲ್ಲಿಂದ 1 2 3 4 ಈ ಥರ ಪ್ಲೇಸಲ್ಲಿ ಜಂಪ್ ಮಾಡಿ. ಸೊ ಈ ಥರದಲ್ಲಿ ಲೆಕ್ಕ ಮಾಡಿ. ಸರಿನಾ? ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇಲ್ಲಿ ಇನ್ನೂ ಬಾಕ್ಸ್ ಲೆಕ್ಕಗಳಿದ್ದಾವೆ, ಇಲ್ಲೊಂದಿಷ್ಟು ಲೆಕ್ಕಗಳಿದ್ದಾವೆ ನೋಡಿ. ಇವೆಲ್ಲವೂ 0.25 ಇದೆ. ಇದನ್ನ 100ರಿಂದ ಗುಣಿಸ್ಕೊಂಡು ಇಲ್ಲಿ 775 ಆಗುತ್ತೆ, ಇಲ್ಲಿ 25 ಆಗುತ್ತೆ. ಬಾಕ್ಸ್ ಲೆಕ್ಕಗಳನ್ನು ಮಾಡಿ. ಸೊ ಇವಿಷ್ಟು ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮತ್ತು ಡೆಸಿಮಲ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಬಗ್ಗೆ ಹೇಳಿದ್ದೀನಿ. ಎಕ್ಸಸೈಸ್ಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿ, ಹೋಮ್ವರ್ಕ್ಗಳನ್ನು ಕೊಟ್ಟಾಗ ಸಾಲ್ವ್ ಮಾಡಿ ನಾನು ಕಳಿಸಿ. ಥ್ಯಾಂಕ್ ಯು.